ಬೆಂಗಳೂರಿನಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆದಾಗಲೆಲ್ಲ ನಮಗೆ ಇರಾನ್ ನೆನಪಾಗುತ್ತೆ. ಯಾಕೆ ನೆನಪಾಗುತ್ತೆ ಅಂತಂದ್ರೆ ಇರಾನ್ನಲ್ಲಿ 1 ಲೀಟರ್ ಪೆಟ್ರೋಲ್ಗೆ ₹1 ವೀಕ್ಷಕರೇ. ಡೀಸೆಲ್ 1 ಲೀಟರ್ಗೆ ಎಷ್ಟು? 21 ಪೈಸಾ. ಅಮೆರಿಕಾದ ನಿರ್ಬಂಧಗಳಿಂದ ಅಕ್ಷರಶಃ ಈಗ ಇರಾನ್ ನಲುಗಿ ಹೋಗಿದೆ. ಅಕ್ಷರಶಃ ಪಾತಾಳವನ್ನ ಕಂಡಿದೆ ಇರಾನ್ ಕರೆನ್ಸಿ ರಿಯಾಲ್. ಭಾರತದ ₹1 ಇರಾನಿನ 14,029 ರಿಯಾಲ್ಗೆ ಸಮ. ಯುದ್ಧ ಪೀಡಿತ ಇರಾನ್ ಎಷ್ಟೊಂದು ಸ್ಟ್ರಾಂಗ್ ಅಂದ್ರೆ ಯುದ್ಧದ ಪೂರ್ವದಲ್ಲಿ ಮತ್ತು ಈಗ ಯುದ್ಧದಲ್ಲಿಯೂ ಕೂಡ ಪ್ರತಿದಾಳಿಯನ್ನ ನಡೆಸ್ತಾನೆ ಇದೆ. ಕಾಂಪ್ರಮೈಸ್ ಆಗುವ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಾ ಇದೆ ಇರಾನ್. ಆ ಮಾತು ಬೇರೆ. ಇರಾನ್ನಲ್ಲಿ ನೀರಿಗಿಂತ ಕಡಿಮೆ ಬೆಲೆಗೆ ಸಿಗೋದು ಪೆಟ್ರೋಲ್. ಅವರು ನೀರಿಗೇನೆ ಜಾಸ್ತಿ ದುಡ್ಡು ಕೊಡ್ತಾರೆ, ಆದ್ರೆ ಪೆಟ್ರೋಲ್ ನೀರಿನಂಗೆ ಯೂಸ್ ಮಾಡ್ತಾರೋ. ಇರಾನ್ನಲ್ಲಿ 1 ಲೀಟರ್ ನೀರಿನ ಬೆಲೆ ₹23. ಇರಾನ್ನಲ್ಲಿ ₹1.07 1 ಲೀಟರ್ ಪೆಟ್ರೋಲ್ ಅನ್ನ ತಗೋಬಹುದು ನೀವು. ಆದ್ರೆ ₹23 ಕೊಟ್ಟು 1 ಲೀಟರ್ ನೀರನ್ನ ತಗೋಬೇಕು. ನೋಡಿ, ಇಲ್ಲೇ ವ್ಯತ್ಯಾಸ ನಿಮಗೆ ಗೊತ್ತಾಗ್ತಾ ಇದೆ. ₹1ಗೆ 1 ಲೀಟರ್ ಪೆಟ್ರೋಲ್ ಸಿಕ್ಬಿಡುತ್ತೆ, ಆದ್ರೆ ಅದೇ 1 ಲೀಟರ್ ನೀರಿಗೆ ₹23 ಕೊಡಬೇಕು. ₹1.07 ₹23. ಒಂದು ವೇಳೆ ಡೀಸೆಲ್ ಬೆಲೆ ಕೇಳಿದ್ರೆ ನೀವು ನಿಜಕ್ಕೂ ಬೆಸ್ತು ಬೀಳ್ತೀರಿ. ಕೇವಲ 21 ಪೈಸೆಗೆ ಇರಾನ್ನಲ್ಲಿ 1 ಲೀಟರ್ ಡೀಸೆಲ್ ಸಿಗುತ್ತೆ. 21 ಪೈಸೆಗೆ 1 ಲೀಟರ್ ಡೀಸೆಲ್. ಇದೇ ಕಾರಣಕ್ಕೆ ಇರಾನ್ನಲ್ಲಿ ಜೀವಿಸೋದಕ್ಕೆ ಹೆಚ್ಚು ಹಣ ಬೇಕಾಗಿಲ್ಲ. ಅಂದ್ರೆ ಪೆಟ್ರೋಲ್ ಡೀಸೆಲ್ ಕುಡ್ಕೊಂಡೇ ಬದುಕ್ಬಿಡ್ತಾರ ಅಂತ ಕೇಳ್ಬೇಡ್ರಿ. ಮತ್ತೆ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಅಷ್ಟೊಂದು ಕಡಿಮೆ ಇದೆ ಅನ್ನುವಂತ ಲೆಕ್ಕಾಚಾರ. ಯುದ್ಧ ನಡೀತಾ ಇದ್ರೂ ಕೂಡ ಹಣದುಬ್ಬರದ ಬಿಸಿ ಅಲ್ಲಿ ತಟ್ಟಿಲ್ಲ. ಆಮೇಲೆ ಹಾರ್ಮುಜ್ ಮೇಲೆ ಎಲ್ಲರೂ ಕೂಡ ಡಿಪೆಂಡ್ ಆಗಿದ್ದಾರೆ. ಅದಕ್ಕಾಗಿ ಇರಾನ್ನವರು ಈಗ ಟೋಲ್ ಸಂಗ್ರಹ ಮಾಡೋದಕ್ಕೂ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಸಹಜವಾಗಿ ಕೇಳಿರ್ತೀರಿ, ದುಡ್ಡನ್ನ ಏನ್ ಮಾರಾಯ ಅವನು ನೀರು ಖರ್ಚು ಮಾಡ್ದಂಗ್ ಮಾಡ್ತಾನೆ ಅಂತ ಹೇಳಿ. ಇರಾನ್ನಲ್ಲಿ ನೀರು ಖರ್ಚು ಮಾಡೋಂಗಿಲ್ಲ. ಕಾರಣ, ನೀರಿಗೆ ಸಿಕ್ಕಾಪಟ್ಟೆ ದುಡ್ಡನ್ನ ಕೊಡ್ಬೇಕವರು. ಪೆಟ್ರೋಲ್ ನಿಮಗೆ ನೀರಿನ ತರ ಸಿಕ್ಬಿಡುತ್ತೆ, ಆದ್ರೆ ನೀರಿಗೆ ಸಿಕ್ಕಾಪಟ್ಟೆ ದುಡ್ಡನ್ನ ಅವರು ವ್ಯಯ ಮಾಡಬೇಕಾಗುತ್ತೆ. ಇದು ಇರಾನ್ನ ಪರಿಸ್ಥಿತಿ. ಇನ್ನ ನೆಕ್ಸ್ಟ್, ಬೆಂಗಳೂರಿನಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆದಾಗಲೆಲ್ಲ ನಮಗೆ ಇರಾನ್ ನೆನಪಾಗುತ್ತೆ. ಯಾಕೆ ನೆನಪಾಗುತ್ತೆ ಅಂತಂದ್ರೆ ಇರಾನ್ನಲ್ಲಿ 1 ಲೀಟರ್ ಪೆಟ್ರೋಲ್ಗೆ ₹1 ವೀಕ್ಷಕರೇ. ಡೀಸೆಲ್ 1 ಲೀಟರ್ಗೆ ಎಷ್ಟು? 21 ಪೈಸಾ. ಅಮೆರಿಕಾದ ನಿರ್ಬಂಧಗಳಿಂದ ಅಕ್ಷರಶಃ ಈಗ ಇರಾನ್ ನಲುಗಿ ಹೋಗಿದೆ. ಅಕ್ಷರಶಃ ಪಾತಾಳವನ್ನ ಕಂಡಿದೆ ಇರಾನ್ ಕರೆನ್ಸಿ ರಿಯಾಲ್. ಭಾರತದ ₹1 ಇರಾನಿನ 14,029 ರಿಯಾಲ್ಗೆ ಸಮ. ಯುದ್ಧ ಪೀಡಿತ ಇರಾನ್ ಎಷ್ಟೊಂದು ಸ್ಟ್ರಾಂಗ್ ಅಂದ್ರೆ ಯುದ್ಧದ ಪೂರ್ವದಲ್ಲಿ ಮತ್ತು ಈಗ ಯುದ್ಧದಲ್ಲಿಯೂ ಕೂಡ ಪ್ರತಿದಾಳಿಯನ್ನ ನಡೆಸ್ತಾನೆ ಇದೆ. ಕಾಂಪ್ರಮೈಸ್ ಆಗುವ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಾ ಇದೆ ಇರಾನ್. ಆ ಮಾತು ಬೇರೆ. ಇರಾನ್ನಲ್ಲಿ ನೀರಿಗಿಂತ ಕಡಿಮೆ ಬೆಲೆಗೆ ಸಿಗೋದು ಪೆಟ್ರೋಲ್. ಅವರು ನೀರಿಗೇನೆ ಜಾಸ್ತಿ ದುಡ್ಡು ಕೊಡ್ತಾರೆ, ಆದ್ರೆ ಪೆಟ್ರೋಲ್ ನೀರಿನಂಗೆ ಯೂಸ್ ಮಾಡ್ತಾರೋ. ಇರಾನ್ನಲ್ಲಿ 1 ಲೀಟರ್ ನೀರಿನ ಬೆಲೆ ₹23. ಇರಾನ್ನಲ್ಲಿ ₹1.07 1 ಲೀಟರ್ ಪೆಟ್ರೋಲ್ ಅನ್ನ ತಗೋಬಹುದು ನೀವು. ಆದ್ರೆ ₹23 ಕೊಟ್ಟು 1 ಲೀಟರ್ ನೀರನ್ನ ತಗೋಬೇಕು. ನೋಡಿ, ಇಲ್ಲೇ ವ್ಯತ್ಯಾಸ ನಿಮಗೆ ಗೊತ್ತಾಗ್ತಾ ಇದೆ. ₹1ಗೆ 1 ಲೀಟರ್ ಪೆಟ್ರೋಲ್ ಸಿಕ್ಬಿಡುತ್ತೆ, ಆದ್ರೆ ಅದೇ 1 ಲೀಟರ್ ನೀರಿಗೆ ₹23 ಕೊಡಬೇಕು. ₹1.07 ₹23. ಒಂದು ವೇಳೆ ಡೀಸೆಲ್ ಬೆಲೆ ಕೇಳಿದ್ರೆ ನೀವು ನಿಜಕ್ಕೂ ಬೆಸ್ತು ಬೀಳ್ತೀರಿ. ಕೇವಲ 21 ಪೈಸೆಗೆ ಇರಾನ್ನಲ್ಲಿ 1 ಲೀಟರ್ ಡೀಸೆಲ್ ಸಿಗುತ್ತೆ. 21 ಪೈಸೆಗೆ 1 ಲೀಟರ್ ಡೀಸೆಲ್. ಇದೇ ಕಾರಣಕ್ಕೆ ಇರಾನ್ನಲ್ಲಿ ಜೀವಿಸೋದಕ್ಕೆ ಹೆಚ್ಚು ಹಣ ಬೇಕಾಗಿಲ್ಲ. ಅಂದ್ರೆ ಪೆಟ್ರೋಲ್ ಡೀಸೆಲ್ ಕುಡ್ಕೊಂಡೇ ಬದುಕ್ಬಿಡ್ತಾರ ಅಂತ ಕೇಳ್ಬೇಡ್ರಿ. ಮತ್ತೆ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಅಷ್ಟೊಂದು ಕಡಿಮೆ ಇದೆ ಅನ್ನುವಂತ ಲೆಕ್ಕಾಚಾರ. ಯುದ್ಧ ನಡೀತಾ ಇದ್ರೂ ಕೂಡ ಹಣದುಬ್ಬರದ ಬಿಸಿ ಅಲ್ಲಿ ತಟ್ಟಿಲ್ಲ. ಆಮೇಲೆ ಹಾರ್ಮುಜ್ ಮೇಲೆ ಎಲ್ಲರೂ ಕೂಡ ಡಿಪೆಂಡ್ ಆಗಿದ್ದಾರೆ. ಅದಕ್ಕಾಗಿ ಇರಾನ್ನವರು ಈಗ ಟೋಲ್ ಸಂಗ್ರಹ ಮಾಡೋದಕ್ಕೂ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಸಹಜವಾಗಿ ಕೇಳಿರ್ತೀರಿ, ದುಡ್ಡನ್ನ ಏನ್ ಮಾರಾಯ ಅವನು ನೀರು ಖರ್ಚು ಮಾಡ್ದಂಗ್ ಮಾಡ್ತಾನೆ ಅಂತ ಹೇಳಿ. ಇರಾನ್ನಲ್ಲಿ ನೀರು ಖರ್ಚು ಮಾಡೋಂಗಿಲ್ಲ, ಕಾರಣ ನೀರಿಗೆ ಸಿಕ್ಕಾಪಟ್ಟೆ ದುಡ್ಡನ್ನ ಕೊಡ್ಬೇಕವರು. ಪೆಟ್ರೋಲ್ ನಿಮಗೆ ನೀರಿನ ತರ ಸಿಕ್ಬಿಡುತ್ತೆ,
ಆದ್ರೆ ನೀರಿಗೆ ಸಿಕ್ಕಾಪಟ್ಟೆ ದುಡ್ಡನ್ನ ಅವರು ವ್ಯಯ ಮಾಡಬೇಕಾಗುತ್ತೆ. ಇದು ಇರಾನ್ನ ಪರಿಸ್ಥಿತಿ. ಇನ್ನ ನೆಕ್ಸ್ಟ್, ಬೆಂಗಳೂರಿನಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆದಾಗಲೆಲ್ಲ ನಮಗೆ ಇರಾನ್ ನೆನಪಾಗುತ್ತೆ. ಯಾಕೆ ನೆನಪಾಗುತ್ತೆ ಅಂತಂದ್ರೆ, ಇರಾನ್ನಲ್ಲಿ 1 ಲೀಟರ್ ಪೆಟ್ರೋಲ್ಗೆ ₹1 ವೀಕ್ಷಕರೇ. ಡೀಸೆಲ್ 1 ಲೀಟರ್ಗೆ ಎಷ್ಟು? 21 ಪೈಸಾ. ಅಮೆರಿಕಾದ ನಿರ್ಬಂಧಗಳಿಂದ ಅಕ್ಷರಶಃ ಈಗ ಇರಾನ್ ನಲುಗಿ ಹೋಗಿದೆ. ಅಕ್ಷರಶಃ ಪಾತಾಳವನ್ನ ಕಂಡಿದೆ ಇರಾನ್ ಕರೆನ್ಸಿ ರಿಯಾಲ್. ಭಾರತದ ₹1 ಇರಾನಿನ 14,029 ರಿಯಾಲ್ಗೆ ಸಮ. ಯುದ್ಧ ಪೀಡಿತ ಇರಾನ್ ಎಷ್ಟೊಂದು ಸ್ಟ್ರಾಂಗ್ ಅಂದ್ರೆ ಯುದ್ಧದ ಪೂರ್ವದಲ್ಲಿ ಮತ್ತು ಈಗ ಯುದ್ಧದಲ್ಲಿಯೂ ಕೂಡ ಪ್ರತಿದಾಳಿಯನ್ನ ನಡೆಸ್ತಾನೆ ಇದೆ. ಕಾಂಪ್ರಮೈಸ್ ಆಗುವ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಾ ಇದೆ ಇರಾನ್. ಆ ಮಾತು ಬೇರೆ. ಇರಾನ್ನಲ್ಲಿ ನೀರಿಗಿಂತ ಕಡಿಮೆ ಬೆಲೆಗೆ ಸಿಗೋದು ಪೆಟ್ರೋಲ್. ಅವರು ನೀರಿಗೇನೆ ಜಾಸ್ತಿ ದುಡ್ಡು ಕೊಡ್ತಾರೆ, ಆದ್ರೆ ಪೆಟ್ರೋಲ್ ನೀರಿನಂಗೆ ಯೂಸ್ ಮಾಡ್ತಾರೆ. ಇರಾನ್ನಲ್ಲಿ 1 ಲೀಟರ್ ನೀರಿನ ಬೆಲೆ ₹23. ಇರಾನ್ನಲ್ಲಿ ₹1.07 1 ಲೀಟರ್ ಪೆಟ್ರೋಲ್ ಅನ್ನ ತಗೋಬಹುದು ನೀವು. ಆದ್ರೆ ₹23 ಕೊಟ್ಟು 1 ಲೀಟರ್ ನೀರನ್ನ ತಗೋಬೇಕು. ನೋಡಿ, ಇಲ್ಲೇ ವ್ಯತ್ಯಾಸ ನಿಮಗೆ ಗೊತ್ತಾಗ್ತಾ ಇದೆ. ₹1ಗೆ 1 ಲೀಟರ್ ಪೆಟ್ರೋಲ್ ಸಿಕ್ಬಿಡುತ್ತೆ, ಆದ್ರೆ ಅದೇ 1 ಲೀಟರ್ ನೀರಿಗೆ ₹23 ಕೊಡಬೇಕು. ₹1.07 ₹23. ಒಂದು ವೇಳೆ ಡೀಸೆಲ್ ಬೆಲೆ ಕೇಳಿದ್ರೆ ನೀವು ನಿಜಕ್ಕೂ ಬೆಸ್ತು ಬೀಳ್ತೀರಿ. ಕೇವಲ 21 ಪೈಸೆಗೆ ಇರಾನ್ನಲ್ಲಿ 1 ಲೀಟರ್ ಡೀಸೆಲ್ ಸಿಗುತ್ತೆ. 21 ಪೈಸೆಗೆ 1 ಲೀಟರ್ ಡೀಸೆಲ್. ಇದೇ ಕಾರಣಕ್ಕೆ ಇರಾನ್ನಲ್ಲಿ ಜೀವಿಸೋದಕ್ಕೆ ಹೆಚ್ಚು ಹಣ ಬೇಕಾಗಿಲ್ಲ. ಅಂದ್ರೆ ಪೆಟ್ರೋಲ್ ಡೀಸೆಲ್ ಕುಡ್ಕೊಂಡೇ ಬದುಕ್ಬಿಡ್ತಾರ ಅಂತ ಕೇಳಬೇಡ್ರಿ. ಮತ್ತೆ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಅಷ್ಟೊಂದು ಕಡಿಮೆ ಇದೆ ಅನ್ನುವಂತ ಲೆಕ್ಕಾಚಾರ. ಯುದ್ಧ ನಡೀತಾ ಇದ್ರೂ ಕೂಡ ಹಣದುಬ್ಬರದ ಬಿಸಿ ಅಲ್ಲಿ ತಟ್ಟಿಲ್ಲ. ಆಮೇಲೆ ಹಾರ್ಮುಜ್ ಮೇಲೆ ಎಲ್ಲರೂ ಕೂಡ ಡಿಪೆಂಡ್ ಆಗಿದ್ದಾರೆ. ಅದಕ್ಕಾಗಿ ಇರಾನ್ನವರು ಈಗ ಟೋಲ್ ಸಂಗ್ರಹ ಮಾಡೋದಕ್ಕೂ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಸಹಜವಾಗಿ ಕೇಳಿರ್ತೀರಿ, ದುಡ್ಡನ್ನ ಏನ್ ಮಾರ ಅವನು ನೀರು ಖರ್ಚು ಮಾಡ್ದಂಗ್ ಮಾಡ್ತಾನೆ ಅಂತ ಹೇಳಿ. ಇರಾನ್ನಲ್ಲಿ ನೀರು ಖರ್ಚು ಮಾಡೋಂಗಿಲ್ಲ. ಕಾರಣ, ನೀರಿಗೆ ಸಿಕ್ಕಾಪಟ್ಟೆ ದುಡ್ಡನ್ನ ಕೊಡ್ಬೇಕವರು. ಪೆಟ್ರೋಲ್ ನಿಮಗೆ ನೀರಿನ ತರ ಸಿಕ್ಬಿಡುತ್ತೆ, ಆದ್ರೆ ನೀರಿಗೆ ಸಿಕ್ಕಾಪಟ್ಟೆ ದುಡ್ಡನ್ನ ಅವರು ವ್ಯಯ ಮಾಡಬೇಕಾಗುತ್ತೆ. ಇದು ಇರಾನ್ನ ಪರಿಸ್ಥಿತಿ. ಇನ್ನ ನೆಕ್ಸ್ಟ್, ಬೆಂಗಳೂರಿನಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆದಾಗಲೆಲ್ಲ ನಮಗೆ ಇರಾನ್ ನೆನಪಾಗುತ್ತೆ. ಯಾಕೆ ನೆನಪಾಗುತ್ತೆ ಅಂತಂದ್ರೆ, ಇರಾನ್ನಲ್ಲಿ 1 ಲೀಟರ್ ಪೆಟ್ರೋಲ್ಗೆ ₹1 ವೀಕ್ಷಕರೇ. ಡೀಸೆಲ್ 1 ಲೀಟರ್ಗೆ ಎಷ್ಟು? 21 ಪೈಸಾ. ಅಮೆರಿಕಾದ ನಿರ್ಬಂಧಗಳಿಂದ ಅಕ್ಷರಶಃ ಈಗ ಇರಾನ್ ನಲುಗಿ ಹೋಗಿದೆ. ಅಕ್ಷರಶಃ ಪಾತಾಳವನ್ನ ಕಂಡಿದೆ ಇರಾನ್ ಕರೆನ್ಸಿ ರಿಯಾಲ್. ಭಾರತದ ₹1 ಇರಾನಿನ 14,029 ರಿಯಾಲ್ಗೆ ಸಮ. ಯುದ್ಧ ಪೀಡಿತ ಇರಾನ್ ಎಷ್ಟೊಂದು ಸ್ಟ್ರಾಂಗ್ ಅಂದ್ರೆ ಯುದ್ಧದ ಪೂರ್ವದಲ್ಲಿ ಮತ್ತು ಈಗ ಯುದ್ಧದಲ್ಲಿಯೂ ಕೂಡ ಪ್ರತಿದಾಳಿಯನ್ನ ನಡೆಸ್ತಾನೆ ಇದೆ. ಕಾಂಪ್ರಮೈಸ್ ಆಗುವ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಾ ಇದೆ ಇರಾನ್. ಆ ಮಾತು ಬೇರೆ. ಇರಾನ್ನಲ್ಲಿ ನೀರಿಗಿಂತ ಕಡಿಮೆ ಬೆಲೆಗೆ ಸಿಗೋದು ಪೆಟ್ರೋಲ್. ಅವರು ನೀರಿಗೇನೆ ಜಾಸ್ತಿ ದುಡ್ಡು ಕೊಡ್ತಾರೆ, ಆದ್ರೆ ಪೆಟ್ರೋಲ್ ನೀರಿನಂಗೆ ಯೂಸ್ ಮಾಡ್ತಾರೆ. ಇರಾನ್ನಲ್ಲಿ 1 ಲೀಟರ್ ನೀರಿನ ಬೆಲೆ ₹23. ಇರಾನ್ನಲ್ಲಿ ₹1.07 1 ಲೀಟರ್ ಪೆಟ್ರೋಲ್ ಅನ್ನ ತಗೋಬಹುದು ನೀವು. ಆದ್ರೆ ₹23 ಕೊಟ್ಟು 1 ಲೀಟರ್ ನೀರನ್ನ ತಗೋಬೇಕು. ನೋಡಿ, ಇಲ್ಲೇ ವ್ಯತ್ಯಾಸ ನಿಮಗೆ ಗೊತ್ತಾಗ್ತಾ ಇದೆ. ₹1ಗೆ 1 ಲೀಟರ್ ಪೆಟ್ರೋಲ್ ಸಿಕ್ಬಿಡುತ್ತೆ, ಆದ್ರೆ ಅದೇ 1 ಲೀಟರ್ ನೀರಿಗೆ ₹23 ಕೊಡಬೇಕು. ₹1.07 ₹23. ಒಂದು ವೇಳೆ ಡೀಸೆಲ್ ಬೆಲೆ ಕೇಳಿದ್ರೆ ನೀವು ನಿಜಕ್ಕೂ ಬೆಸ್ತು ಬೀಳ್ತೀರಿ. ಕೇವಲ 21 ಪೈಸೆಗೆ ಇರಾನ್ನಲ್ಲಿ 1 ಲೀಟರ್ ಡೀಸೆಲ್ ಸಿಗುತ್ತೆ. 21 ಪೈಸೆಗೆ 1 ಲೀಟರ್ ಡೀಸೆಲ್. ಇದೇ ಕಾರಣಕ್ಕೆ ಇರಾನ್ನಲ್ಲಿ ಜೀವಿಸೋದಕ್ಕೆ ಹೆಚ್ಚು ಹಣ ಬೇಕಾಗಿಲ್ಲ. ಅಂದ್ರೆ ಪೆಟ್ರೋಲ್ ಡೀಸೆಲ್ ಕುಡ್ಕೊಂಡೇ ಬದುಕ್ಬಿಡ್ತಾರ ಅಂತ ಕೇಳಬೇಡ್ರಿ. ಮತ್ತೆ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಅಷ್ಟೊಂದು ಕಡಿಮೆ ಇದೆ ಅನ್ನುವಂತ ಲೆಕ್ಕಾಚಾರ. ಯುದ್ಧ ನಡೀತಾ ಇದ್ರೂ ಕೂಡ ಹಣದುಬ್ಬರದ ಬಿಸಿ ಅಲ್ಲಿ ತಟ್ಟಿಲ್ಲ. ಆಮೇಲೆ ಹಾರ್ಮುಜ್ ಮೇಲೆ ಎಲ್ಲರೂ ಕೂಡ ಡಿಪೆಂಡ್ ಆಗಿದ್ದಾರೆ. ಅದಕ್ಕಾಗಿ ಇರಾನ್ನವರು ಈಗ ಟೋಲ್ ಸಂಗ್ರಹ ಮಾಡೋದಕ್ಕೂ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಸಹಜವಾಗಿ ಕೇಳಿರ್ತೀರಿ, ದುಡ್ಡನ್ನ ಏನ್ ಮಾರ ಅವನು ನೀರು ಖರ್ಚು ಮಾಡ್ದಂಗ್ ಮಾಡ್ತಾನೆ ಅಂತ ಹೇಳಿ.
ಇರಾನ್ನಲ್ಲಿ ನೀರು ಖರ್ಚು ಮಾಡೋಂಗಿಲ್ಲ. ಕಾರಣ ನೀರಿಗೆ ಸಿಕ್ಕಾಪಟ್ಟೆ ದುಡ್ಡನ್ನ ಕೊಡ್ಬೇಕು ಅವರು. ಪೆಟ್ರೋಲ್ ನಿಮಗೆ ನೀರಿನ ತರ ಸಿಕ್ಬಿಡುತ್ತೆ, ಆದ್ರೆ ನೀರಿಗೆ ಸಿಕ್ಕಾಪಟ್ಟೆ ದುಡ್ಡನ್ನ ಅವರು ವ್ಯಯ ಮಾಡಬೇಕಾಗುತ್ತೆ. ಇದು ಇರಾನ್ನ ಪರಿಸ್ಥಿತಿ. ಇನ್ನ ನೆಕ್ಸ್ಟ್